ಏನೇ ಹೊರಗಡೆ ಯಾರು ಬಂದಿದ್ದಾರೆ ಗೊತ್ತಾ? ಹುಡುಗನ ಕಡೆಯವ್ರು ಬಂದಿದ್ದಾರೇನೆ, ನೀನು ಹೇಳ್ಬೇಕು ತಾನೆ. ಅಯ್ಯೋ ಅಕ್ಕ, ಮೆತ್ತಗೆ ಮಾತಾಡು. ಬಂದಿರೋದು ಹುಡುಗನ ಕಡೆಯವ್ರು ಅಲ್ಲ, ವೇದಾಂತ್ ಭಾವ. ಏನು ವೇದಾಂತ್ ಭಾವ ಬಂದಿದ್ದಾರಾ? ಅಮ್ಮು ಅಕ್ಕನ ನೋಡಕ್ ಬರೋ ದಿನ ವೇದಾಂತ್ ಭಾವಂಗೆ ಇಲ್ಲೇನು ಕೆಲಸ ಇರುತ್ತೆ? ಅಮ್ಮು ಅಕ್ಕ ಅಂತೂ ಅವ್ರನ್ನ ಇನ್ವೈಟ್ ಮಾಡಿರಲ್ಲ. ಇನ್ವೈಟ್ ಮಾಡಿರೋ ಡೌಟು ಇಲ್ಲ, ಏನೂ ಇಲ್ಲ. ಅವರೇ ಬಂದಿದ್ದಾರೆ ಅಂದರೆ ಬೈ ಚಾನ್ಸ್ ನೋಡಕ್ ಬರೋ ಗಂಡಿನ ಕಡೆಯವ್ರನ್ನ ವಾಪಸ್ ಕಳ್ಸೋಕಿರ್ಬೋದಾ? ಸುಮ್ಮನಿರೆ, ಏನೇನೋ ಮಾತಾಡಬೇಡ. ವೇದಾಂತ್ ಭಾವ ಅಂತ ಕೆಲಸ ಮಾಡಿರಲ್ಲ, ಏನೋ ಕೆಲಸ ಇರ್ಬೋದು, ಅದಕ್ಕೆ ಬಂದಿರ್ತಾರೆ. ಆದರೂ ಅಕ್ಕ, ಒಳ್ಳೆ ಕತೆ ಆಯ್ತಲ್ಲೇ ನಿಂದು. ಅವ್ರನ್ನ ಯಾಕೆ ಕ್ರಿಮಿನಲ್ ಥರ ನೋಡ್ತಿದ್ಯಾ? ವೇದಾಂತ್ ಭಾವ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೂ ಗೊತ್ತು ಅಕ್ಕ. ಆದ್ರೂ ಇಲ್ಲ, ಗೀದ್ರೂ ಇಲ್ಲ. ಮನೇಲಿ ಎಲ್ಲರೂ ಗಂಡಿನ ಕಡೆಯವ್ರು ಬಂದಿಲ್ಲ ಅಂತ ಟೆನ್ಷನ್ ಆಗಿದ್ರೆ ನೀನೇನೇನೋ ಯೋಚನೆ ಮಾಡಬೇಡ. ನಿನಗೆ ಎಕ್ಸಾಮಿಗೆ ಲೇಟ್ ಆಗ್ತಿದೆ, ಬೇಗ ಹೊರಡು. ಆರ್ತಿ, ಬಂದೆ ಅಮ್ಮ. ಅಕ್ಕಂಗೆ ಯಾಕೆ ಏನು ಅರ್ಥ ಆಗ್ತಿಲ್ಲ? ವೇದಾಂತ್ ಭಾವ ಸುಮ್ಮನೆ ಬಂದಿರಲ್ಲ ಅಂತ ನನಗೆ ಅರ್ಥ ಆಗ್ತಿದೆ. ಇವಳು ಯಾಕೆ ಬೇರೆ ಆ್ಯಂಗಲಲ್ಲಿ ಥಿಂಕ್ ಮಾಡ್ತಿಲ್ಲ? ರೀ, ಗಂಡನ ಮನೆಯವರು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಬಂದಿಲ್ಲ ಅಂದರೆ ಏನೋ ತೊಂದರೆ ಆಗಿರಬೇಕು ಅಂತ ನನಗನ್ನಿಸ್ತಿದೆ. ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ರಿ. ಇನ್ನು ರಾವು ಕಾಲ ಶುರುವಾಗ್ಬಿಟ್ರೆ ಕಷ್ಟ. ಹೌದಲ್ವಾ? ಇರು, ಈಗಲೇ ಕಾಲ್ ಮಾಡ್ತೀನಿ. ಲೀವ್ ಅಪ್ಲೈ ಮಾಡಲ್ಲ, ಹೇಳಿದ ಕೆಲಸ ಮಾಡಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಪ್ಡೇಟು ಮಾಡಲ್ಲ. ಆಯಿತು, ಕೊಬ್ಬು ಜಾಸ್ತಿ ಇದೆ, ಇದೆಲ್ಲ ಮಾಡಲ್ಲ ಅಂತ ಅನ್ಕೊಳ್ಳೋಣ. ಹೇಳ್ದೆ ಕೇಳ್ದೆ ಮದುವೆ ಆಗೋದಾ? ಇವ್ರು ಮದುವೆ ಆಗ್ತಾಳಂತೆ, ಅವ್ನು ಯಾರೋ ಇವಳ ನೋಡಕ್ಕೆ ಬರ್ತಾನಂತೆ. ನಾನ್ ಸೆನ್ಸ್. ಭಾವ, ನೀವು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಒಳಗೆ ಬನ್ನಿ. ಅದು ಅಮೂಲ್ಯ, ಸಾರ್ಥಕ್ ಅಮೂಲ್ಯ. ಏನಾಯ್ತು ಬಾಬಾ? ಯಾಕೋ ಟೆನ್ಷನಲ್ಲಿರೋ ಹಾಗಿದ್ದೀರಾ? ಏನೋ ಹಾಗೇನೂ ಇಲ್ಲ. ಸರಿ, ಒಳಗೆ ಬನ್ನಿ. ಇಟ್ಸ್ ಓಕೆ, ಪರವಾಗಿಲ್ಲ. ಏನು ಬಾಬಾ ನೀವು ನಮ್ಗೇನು ರೀಸನ್ ಹೇಳ್ಕೊಂಡೆ ಮನೆಗೆ ಬರಬೇಕಾಗಿಲ್ಲ. ಹೇಗಿದ್ರು ಇವತ್ತು ಒಳ್ಳೆ ದಿನ, ಬನ್ನಿ. ಪರವಾಗಿಲ್ಲ ಅದಿತಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಅಯ್ಯೋ ವೇದಾಂತ್, ನೀವು ಮನೆಗೆ ಬಂದ್ಬಿಟ್ರಾ? ಬನ್ನಿ ಬನ್ನಿ, ಇವ್ರನ್ನ ಹುಡ್ಕೋಷ್ಟರಲ್ಲಿ ಸಾಕಾಗೋಯ್ತು. ಯಾರನ್ನ? ಅಮೂಲ್ಯ ನೋಡಕ್ ಬಂದಿದ್ದಾರೆ. ಯಾರೋ ದಾರಿ ತಪ್ಪಿಸ್ಬಿಟ್ರಂತೆ, ಪಕ್ಕದ ರೋಡಿಗೆ ಹೋಗ್ಬಿಟ್ಟಿದ್ರು. ಆದ್ಯ ಗಂಡಿ ಕಡೆಯವ್ರು ಬಂದಿಲ್ಲ ಅಂತ ಕಾಲ್ ಮಾಡಿದ್ಲು. ನಾನು ಹಾಗೆ ಬರ್ತಾ ಕರ್ಕೊಂಡು ಬಂದೆ. ಓಹೋ, ದಟ್ಸ್ ಗುಡ್. ಏನೋ ಮಾತಾಡಿ ವಿಕ್ಕಿನ ಮದುವೆಗೆ ಒಪ್ಸು ಅಂತ ನಂಬಿಸ್ಬೋದು. ಆದರೆ ವೇದಾಂತೆ ಎಂಗೇಜ್ಮೆಂಟ್ ಮಾಡಿಸ್ತೀನಿ ಅಂತ ನಿಂತ್ಬಿಟ್ರೆ ಅವನು ನನ್ನ ಮಾತು ಕೇಳಲ್ಲ. ಈಗೇನು ಮಾಡಲಿ? ಈ ಎಂಗೇಜ್ಮೆಂಟ್ನ ಹೇಗೆ ನಿಲ್ಲಿಸ್ಲಿ? ಸುಹಾಸಿನಿ, ಏನು ಯೋಚನೆ ಮಾಡ್ತಾ ಇದೆಯಾ? ನೀವು ಹೀಗೆ ಆರಾಮಾಗಿ ಚಿಪ್ಸ್ ತಿಂತಾ ಇದ್ರೆ ಈ ಮನೆ ಬಗ್ಗೆ ನಾನು ತಾನೇ ತಲೆ ಕೆಡಿಸ್ಕೋಬೇಕು? ಚಿಪ್ಸ್ ತಿನ್ನೋಕೆ ಕಷ್ಟಪಡೋದೇನಿರುತ್ತೆ? ಅದೂ ಅಲ್ಲದೆ ನೀ ಮನೆ ಬಗ್ಗೆ ಚಿಂತೆ ಮಾಡಿ ತಲೆ ಕೆಡ್ಸ್ಕೊಂಡ್ಬಿಟ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ನಿನ್ನ ಜೊತೆ ನಾನು ಇರಬೇಕಾಗತ್ತಲ್ಲೇ. ನಾನು ಟೆನ್ಷನಲ್ಲಿದ್ದರೆ ನಿಮಗೆ ತಮಾಷೆ ಅಲ್ಲ? ವಿಕ್ಕಿ ಹತ್ರ ವೇದಾಂತನ ಮದುವೆಗೆ ಒಪ್ಸೋಕ್ಕೆ ಒದ್ದಾಡ್ತಾ ಇದ್ದೆ. ಈಗ ವೇದಾಂತೆ ಮದುವೆ ಆಗಕ್ಕೆ ಒಪ್ಕೋತಾ ಇದ್ದಾನೆ ಅನ್ನಿಸ್ತಿದೆ. ಇನ್ನೇನು ಟೆನ್ಷನ್ ನಿನಗೆ? ಏನು ವೇದಾಂತ್ ಮದುವೆಗೆ ಒಪ್ಕೋತಾನ? ಹೇಗೆ ಹೇಳ್ತೀರಾ? ಕಾಲ್ ಮಾಡಿದ್ದೆ, ನಿನ್ನ ಮಗ ಆಫೀಸಲ್ಲೂ ಇಲ್ಲ, ಮನೆಗೂ ಬಂದಿಲ್ಲ. ಅವನಿಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಆದಿ ಬಿಟ್ಟರೆ ಇನ್ಯಾರೂ ಇಲ್ಲ. ಪಾರ್ಟಿಗೆಲ್ಲ ಅವ್ನು ಹೋಗೋನಲ್ಲ, ಮೀಟಿಂಗೂ ಇಲ್ವಂತೆ, ಕ್ಲೈಂಟ್ಸ್ ಮೀಟೂ ಇಲ್ವಂತೆ.
ಅವನಿಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂದರೆ ಹುಡುಗಿ ಜೊತೆನೇ ಇರಬೇಕಲ್ವಾ? ತಾರಿಣಿ ಅವರೇ, ನಿಮ್ಮ ಜೊತೆಗೆ ಬಂದಿದ್ರಲ್ಲ ಸಂಬಂಧಿಕರು, ಅವ್ರು ಯಾರೂ ಕಾಣ್ತಾನೆ ಇಲ್ಲ. ಇಲ್ಲಿ ಮುಂದೆ ಇರೋ ಕೃಷ್ಣನ ದೇವಸ್ಥಾನ ತುಂಬ ಫೇಮಸ್ ಅಲ್ವಾ, ಹಾಗಾಗಿ ಅಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ. ಬರಲಿ ಬರಲಿ, ನಿಧಾನವಾಗಿ ದರ್ಶನ ಮುಗಿಸ್ಕೊಂಡು ಬರಲಿ. ಇವ್ರನ್ನ ನೋಡ್ತಿರೋ ರೀತಿ ಹೇಗಿದೆ ಅಂದರೆ ಬಿಟ್ಟರೆ ಇಲ್ಲೇ ತಿಂದೇ ಬಿಡ್ತಾರೆ ಅನ್ಸುತ್ತೆ. ಮಾಡೋದೆಲ್ಲ ಮಾಡಿ ತನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಕೂತಿದ್ದಾನೆ ಈ ಡೇಟ್. ಇವ್ರೇನಾದರೂ ದಾರಿ ತಪ್ಪಿಸಿದ ನಾನೇ ಅಂತ ಹೇಳಿಬಿಟ್ರೆ ನನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗೋಗುತ್ತೆ. ತಾರಿಣಿ ಅವರೇ, ನೀವು ಮೊದಲೇ ನಮ್ಮ ಮನೆ ನೋಡಿದ್ರಲ್ಲ, ಮತ್ತೆ ಯಾಕೆ ದಾರಿ ತಪ್ಪಿತು? ನಾನು ಬೇರೆ ಕಾರಲ್ಲಿ ಬಂದೆ, ನನ್ನ ಮಗ ನೋಡಿರ್ಲಿಲ್ವಲ್ಲ, ಹಾಗಾಗಿ ಅವ್ನು ಮಿಸ್ ಮಾಡ್ಕೊಂಡ. ಆ ವಿಷಯದ ಬಗ್ಗೆನೇ ಮಾತಾಡಬೇಕಿತ್ತ? ಇವನು ಸರಿಯಾಗಿ ಬಂದಿದ್ನಂತೆ, ಯಾರೋ ದಾರಿ ತಪ್ಪಿಸ್ಬಿಟ್ರಂತೆ. ಅಯ್ಯಯ್ಯೋ, ಎಂಥ ಕೆಲಸ ಆಗೋಯ್ತು. ದಾರಿ ಕೇಳಿದಾಗ ಗೊತ್ತಿದ್ರೆ ದಾರಿ ತೋರಿಸ್ಬೇಕು, ಇಲ್ಲ ಅಂದರೆ ಗೊತ್ತಿಲ್ಲ ಅನ್ಬೇಕು. ಇವತ್ತು ತಪ್ಪು ದಾರಿ ತೋರಿಸೋದ? ಅದು ಹಾಗೆ ಚಿಕ್ಕಪ್ಪ, ಈ ಕೆಲವು ಪಡ್ಡೆ ಹುಡುಗರು ಸುಮ್ಮನೆ ಮಜಾ ತಗೊಳ್ಳೋಕೆ ಈ ರೀತಿ ಹುಡುಗಾಟ ಆಡ್ತಿರ್ತಾರೆ. ಆ ಪಡ್ಡೆ ಹುಡುಗ ಇಲ್ಲೇ ಇದಾನಲ್ಲ. ಸಾರ್ಥಕ, ನೀನು ಸರಿಯಾದ ಟೈಮಿಗೆ ಬಂದೆ, ಇಲ್ಲ ಅಂದರೆ ಇನ್ನೂ ತಡ ಆಗ್ಬಿಟ್ಟಿರೋದು. ತಾರಿಣಿ ಅವರೇ, ವೇದಾಂತ್ ಬಗ್ಗೆ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಆದ್ಯ ಅಣ್ಣ ಅಲ್ವಾ, ಮೊದಲು ಟಿ ವಿಲಿ ನೋಡಿದ್ದೆ, ಸಾರ್ಥಕ್ ಮದುವೆಲ್ಲೂ ನೋಡಿದ್ದೆ, ಆದರೆ ಪರಿಚಯ ಇರಲಿಲ್ಲ. ಇವ್ರ ತಮ್ಮನಿಗೆ ನನ್ನ ಮೊದಲನೇ ಮಗಳನ್ನ ಕೊಡ್ತಾ ಇರೋದು. ನಿಶ್ಚಿತಾರ್ಥದ ದಿನಾನೂ ಗೊತ್ತಾಗಿದೆ, ಅದಕ್ಕೆ ಅಮೂಲ್ಯನ ಮದುವೆ ಮಾತುಕತೆ ಶುರು ಮಾಡಿದ್ದು. ನಮಸ್ತೆ. ಹೊರಗಡೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಿಲ್ಡಪ್ಪು, ಮಾಡೋದು ಮಾತ್ರ ದಾರಿ ತಪ್ಪಿಸೋ ಕೆಲಸ. ನಮಸ್ತೆ. ರೀ, ಹುಡುಗ ಸ್ವಲ್ಪ ಗಂಟು ಮುಖದವನು ಅನ್ಸುತ್ತಲ್ವಾ? ಸುಮ್ಮನೆ ರೇ. ತಾರಿಣಿ ಅವರೇ, ಅಮೂಲ್ಯನ ಕರೆಸೋದಾ? ಅಂತೂ ಇಂತೂ ರಾಹು ಕಾಲದೊಳಗೆ ಮನೆಗೆ ಬಂದು ಮುಟ್ಟಿದ್ವಿ ಅನ್ನೋದೇ ಸಮಾಧಾನ. ಇನ್ನೇನಕ್ಕೆ ತಡ, ಕರೆಸ್ಬಿಡಿ. ಆದ್ಯ, ಹೋಗಿ ಅಮ್ಮನ ಕರ್ಕೊಂಡು ಬಾಮ್ಮ. ಅಣ್ಣನ ಮನಸ್ಸಲ್ಲಿ ಅಮೂಲ್ಯನೇ ಇದ್ದಾಳೆ ಅಂತ ನಂಗೆ ಗೊತ್ತು. ಈ ಮದುವೆ ನಿಲ್ಸೋಕೆ ಅಂತಲೇ ಇಲ್ಲಿವರೆಗೆ ಬಂದಿದ್ದಾನೆ ಅನಿಸುತ್ತೆ. ಪಾಪ, ತನ್ನ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು. ಆದ್ಯ, ಹೋಗಿ ಕರ್ಕೊಂಡು ಬಾಮ್ಮ. ನೀನು ಇದನ್ನೆಲ್ಲ ನೋಡಬಾರ್ದು. ನಿನ್ನ ಪ್ಲ್ಯಾನ್ ಅಂತೂ ವರ್ಕೌಟ್ ಆಗಲಿಲ್ಲ. ಈಗ ಇಲ್ಲಿ ನಡೆಯೋದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂತೀಯ. ಸರಿ, ನಾನೀಗ ಹೊಡ್ತೀನಿ. ಸ್ವೀಟ್ಸ್ ಅದಕ್ಕೆ ಅಲ್ಲ, ಇಲ್ಲಿವರೆಗೂ ಬಂದು ಹಾಗೆ ಹೋದ್ರೆ ಹೇಗೆ? ಇರಿ, ಆಮೇಲೆ ಹೋಗ್ಬೋದು. ಇಲ್ಲ, ಅದು ವರ್ಕ್ ಇದೆ. ನಾವೆಲ್ಲ ಒಂದೇ ಫ್ಯಾಮಿಲಿ ಅಲ್ವಾ, ವರ್ಕ್ ಯಾವಾಗಲೂ ಇದ್ದಿದ್ದೆ. ಇರಿ, ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗ್ಬೋದು. ಇಲ್ಲಾಂದರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ.
ಅಮ್ಮು ಹುಡುಗನಿಗೆ ಕಾಫಿ ಕೊಡು. ಕಾಫಿ ತಗೊಳ್ಳಿ. ಯಾಕೆ ಸುಮ್ಮನೆ ಕೂತಿದ್ದೀರಾ? ಕಾಫಿ ತಗೊಳ್ಳಿ. ಅಮ್ಮು ಸ್ವಲ್ಪ ತಲೆ ಎತ್ತು ನೋಡಮ್ಮ. ಅದು ಏನಿಲ್ಲ, ಸಡನ್ ಆಗಿ ವೇದಾಂತ ನೋಡಿದ್ರಲ್ಲ, ಅದಕ್ಕೆ ಗಾಬರಿ ಆಗ್ಬಿಟ್ಲು. ಏನೇನು ಪಿಶಾಚಿ, ನೀನೇನು ಮಾಡ್ತಿದ್ಯಾ ಅಲ್ಲಿ? ಅಮ್ಮು ಏನು ಮಾಡ್ಬಿಟ್ಟೆ ನೀನು? ಯಾವಾಗಲೂ ತಲೆ ಎತ್ಕೊಂಡು ಬರೋಳು, ಇವತ್ತು ಯಾಕೆ ತಲೆ ಬಗ್ಸ್ಕೊಂಡು ಬಂದೆ? ನಾಚಿಕೆನಾ? ಏನೇ ಹಾರಾಡಿದ್ರು ಇವತ್ತು ಮಾತ್ರ ಸೈಲೆಂಟೇ ಅಲ್ವೇನಣ್ಣ? ಅದಿತಿ, ವೇದಾಂತಕ್ಕೆ ಟವಲ್ ತಂದು ಕೊಡಮ್ಮ. ನಾನು ಬಾತ್ರೂಮ್ಗೆ ವಾಶ್ ಮಾಡ್ಕೊಂಡು ಹೋಗ್ತೀನಿ. ಅದಿತಿ, ಅವ್ರು ಬಾತ್ರೂಮ್ ತೋರಿಸ್ಬಿಡು. ಹಾಂ. ನಾನೇನೋ ಒಳ್ಳೆ ಹುಡುಗಿ ಥರ ನಾಚ್ಕೊಂಡು ತಲೆ ತಗ್ಸ್ಕೊಂಡು ಬಿಲ್ಡಪ್ ತಗೊಳ್ತಿದ್ರೆ ಇವ್ನು ಸಿಡುಕ್ ಮೂತಿ ತೋರಿಸಿ ಶಾಕ್ ಕೊಟ್ಟೆಲ್ಲ ಹಾಳು ಮಾಡಿಬಿಟ್ಟ. ಅಮ್ಮು ಯಾಕೆ ಹಾಗೆ ನಿಂತ್ಬಿಟ್ಟೆ? ಎಲ್ರಿಗೂ ಕಾಫಿ ಕೊಡು. ಏನಾಗಿದೆ ನಿನಗೆ? ನೀನು ಯಾರು ಅಂತ ನಿನಗೆ ಮರ್ತೋಗಿದೆ. ವೇದಾಂತ್, ಇನ್ನೊಂದ್ಸಲ ಹೇಳು. ವೇದಾಂತ್ ವಸಿಷ್ಠ. ವಾಟ್ ಆರ್ ಯು ಡೂಯಿಂಗ್ ಅಂತ? ಅಲ್ಲ, ಯಾವುದು ಹುಡುಗಿ ಮನೆಗೆ ಬಂದು ಮದುವೆ ನಿಲ್ಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ವಾಟ್ ದ ಬ್ಲಡ್ ಹೆಲ್ ಇಸ್ ರಾಂಗ್ ವಿತ್ ಯು? ವಿಷಯಕ್ಕೆ ಬರೋಣ. ನಮ್ಮ ಹುಡುಗನ ಇದೇ ಮೊದಲಮ್ಮ ನೀವು ನೋಡ್ತಾ ಇರೋದು. ಇವನು ಸ್ವಲ್ಪ ವರ್ಕೋಹಾಲಿಕ್ಕು, ಕೆಲಸದ ಮೇಲೆ ತುಂಬಾ ಪ್ರೀತಿ. ಅಪ್ಪ ಮಾಡಿಟ್ಟಿರೋ ಆಸ್ತಿ ಇದೆ ಅಂತ ಸುಮ್ಮನೆ ಕೂರದೆ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಆಸೆಯಲ್ಲಿದ್ದಾನೆ. ನಿಮ್ಮ ಮಗಳ ಥರನೇ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾನೆ. ಮದುವೆ ಆಗ್ತಿದ್ದಂಗೆ ಹೊಸ ಜೀವನ ಕಟ್ಕೊಳ್ಳೋ ಕನಸಲ್ಲಿ ಹಳೇದನ್ನೆಲ್ಲ ಮರ್ತೋಗೋರೇ ಜಾಸ್ತಿ. ಆದರೆ ಇವರು ಮದುವೆ ಆದಮೇಲೂ ಹಳೆ ಜವಾಬ್ದಾರಿ ಎಲ್ಲ ನಿಭಾಯಿಸಬೇಕು ಅಂತ ಹೇಳ್ತಿದ್ದಾರೆ.
ಅಷ್ಟಕ್ಕೂ ಅಮೂಲ್ಯ ನಿನಗೆ ಯಾರು? ಅವಳು ಮದುವೆ ಆದರೆ ನಿನಗೆ ಅಂತ ತಕರಾರು. ಅವ್ಳು ಕೆಲಸ ಬಿಟ್ಟು ಹೋಗಬೇಕು ಅಂತ ಒಂದು ಟೈಮಲ್ಲಿ ಕಾಯ್ತಿದ್ದೆ ತಾನೆ. ಈಗ ಮದುವೆ ಆದರೆ ಅವ್ಳು ಆಟೋಮೆಟಿಕ್ಕಾಗಿ ಕೆಲಸಕ್ಕೆ ಬರೋದಿಲ್ಲ. ನಿನಗೆ ಅದೇ ತಾನೇ ಬೇಕಾಗಿದ್ದು. ಇದು ಖುಷಿ ಪಡೋ ವಿಚಾರ. ತಲೆ ಕೆಡಿಸ್ಕೊಂಡು ಯಾಕೆ ಫ್ರಸ್ಟ್ರೇಟ್ ಆಗ್ತಿದ್ಯಾ? ಏನಾಗ್ತಿದೆ ನಿನಗೆ? ಅಬ್ಬಾ, ಹುಡುಗಂಗೂ ಅಮ್ಮು ಮೇಲೆ ಮನಸ್ಸಿದೆ ಅಂತ ಆಯ್ತು. ಇವಳು ಒಪ್ಕೊಂಡ್ರೆ ಅರ್ಧ ಗೆದ್ದಂಗೆ. ಅಮ್ಮನ ನನಗೆ ಅತ್ತೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇಲ್ಲೆಲ್ಲಾನು ಫಿಕ್ಸ್ ಆಗಿರೋ ಥರ ಕಾಣಿಸ್ತಾ ಇದೆ. ಈ ಲೂಸ್ನ ಈ ಲೆವೆಲ್ಗೆ ಹೊಗಳ್ತಿದ್ದೀರಲ್ಲ, ಮದುವೆ ಆದಮೇಲೆ ನಿಮಗೆ ಗೊತ್ತಾಗುತ್ತೆ. ಅದೇನು ಬೇಕಾದರೂ ಆಗಲಿ, ಒಟ್ಟಿನಲ್ಲಿ ವೇದಾಂತಿ ಇವಳಿಂದ ಬಚಾವಾದರೆ ಸಾಕು. ಅದಕ್ಕೂ ಮೊದಲು ಒಂದ್ಸಲ ಹುಡುಗ ಹುಡುಗಿ ಸಪ್ರೇಟಾಗಿ ಮಾತಾಡಿದ್ರೆ ಒಳ್ಳೆಯದು. ಅವರವರು ಕ್ಲಿಯರ್ ಆಗಿಬಿಡ್ಲಿ ಅಲ್ವಾ? ಖಂಡಿತ, ಅದಕ್ಕೇನಂತೆ. ಯಾರಿಗೂ ಯಾವ ಅನುಮಾನನೂ ಉಳಿಯೋದು ಬೇಡ. ಅಮೂಲ್ಯ, ಇಬ್ಬರು ಹೋಗಿ ಮಾತಾಡ್ಕೊಳ್ಳಿ. ಅಣ್ಣನೂ ಮೀನೇ ಹೋಗಿದ್ದಾನಲ್ವಾ? ಅದಕ್ಕೆ ರೌಡಿ ಬೇಬಿ ಅನ್ನೋದು ಲಾಂಗು ಮಚ್ಚು ಎತ್ಬೋದಾ? ನನಗೂ ಅದೇ ಟೆನ್ಷನ್ ಇತ್ತು ಕಣೆ. ಆದರೆ ಇವಳು ರೌಡಿಸಮ್ ಬಿಟ್ಟು ಪಕ್ಕಾ ಮುದ್ದೆ ಥರ ನಡ್ಕೊಂಡಿದ್ದಾಳೆ. ಪ್ರಕೃತಿ ವಿಕೋಪ ಯಾವುದೂ ಆಗಲ್ಲ ಅನಿಸುತ್ತೆ. ಇವ್ರನ್ನ ನೋಡಕ್ ಬಂದಿದ್ದಾರೋ ಇಲ್ಲ ನಾನೇ ಇವ್ರನ್ನ ನೋಡಕ್ ಬಂದಿದ್ದೀನೋ? ಸಂಕೋಚ ಅನ್ಸತ್ತೆ. ಅಮೂಲ್ಯ, ಅದು ಸಂಕೋಚ ಪಡ್ಕೋಬೇಡಿ, ಮಾತಾಡಿ, ಪರವಾಗಿಲ್ಲ. ನಮ್ಮ ಅಮ್ಮನಿಗೆ ನೀವು ತುಂಬ ಇಷ್ಟ ಆಗಿದ್ದೀರಾ. ಅನ್ಸುತ್ತೆ. ನನ್ನ ನೋಡಕ್ ಬಂದಿರೋ ಮೊದಲನೇ ಹುಡುಗ ನೀವು. ನಾನು ಈ ಥರ ಸೀನ್ನ ಮೂವಿಲಿ ಬಿಟ್ಟರೆ ಡೈರೆಕ್ಟಾಗಿ ನೋಡೇ ಇಲ್ಲ. ಸೊ ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇನಾದರೂ ಕೇಳೋದಿದ್ರೆ ಡೈರೆಕ್ಟಾಗಿ ಕೇಳಿ, ಪರವಾಗಿಲ್ಲ. ಪರ್ಟಿಕ್ಯುಲರ್ ಆಗಿ ಕೇಳೋದು ಅಂತ ಏನಿಲ್ಲ. ಬಟ್ ಸ್ಟಿಲ್ ಓಕೆ, ನಿಮ್ಗೇನಾದರೂ ಕೇಳೋದಿದೆಯಾ? ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ, ನನಗೇನು ಬೇಕು ಅನ್ನೋದನ್ನೆಲ್ಲ ನಿಮ್ಮಮ್ಮನ ಹತ್ರ ಮಾತಾಡಿದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ನನಗಿನ್ನೇನೂ ಕೇಳೋದಿಲ್ಲ. ನಾನು ಕೇಳಿದ್ದಕ್ಕೆ ನಿಮ್ಮಮ್ಮ ಯೋಚನೆ ಮಾಡಿದೆ, ನಾನು ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ಒಪ್ಪಿಗೆ ಕೊಟ್ಬಿಟ್ರು. ಆ ಕ್ಷಣನೇ ನನಗಿಷ್ಟ ಆಗೋದ್ರು. ಇವಳಿಷ್ಟು ಡೈರೆಕ್ಟಾಗಿ ಮಾತಾಡ್ತಾಳೆ, ಮುಂದೇನಪ್ಪ ಕೇಳೋದು? ನಿಮಗೆ ನಾನು ಇಷ್ಟ ಆದ್ನಾ? ನಮ್ಮ ಅಪ್ಪ ಅಮ್ಮಂಗೆ ನೀವು ಇಷ್ಟ ಆಗಿದ್ದೀರಾ. ನಮ್ಮ ಅಪ್ಪ ಅಮ್ಮ ನನ್ನ ಸಂತೋಷದ ಬಗ್ಗೆ, ನನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದೆ ಯಾವುದೇ ನಿರ್ಧಾರ ತಗೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ನನಗಿದಕ್ಕೆ